ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನಕ್ಕೆ ಕ್ಷಣಗಣನೆ ಒಂದು ಕಡೆ ಏನೋ ಸ್ಟಾರ್ಟ್ ಆಗಿದೆ. ಇದೇ ಒಂದು ವಿಧಾನ ಪರಿಷತ್ ಒಂದು ಚುನಾವಣೆಗೆ ಬಹಳಷ್ಟು ಕಸರತ್ತುಗಳು ನಡೀತಾ ಇತ್ತು. ಬಹಳಷ್ಟು ಮನವಿಗಳನ್ನು ಮಾಡಿಕೊಳ್ಳಲಾಗ್ತಾ ಇತ್ತು. ಏನು ಕೆಲವೇ ಕ್ಷಣದಲ್ಲಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾರೆ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಮತದಾನವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಕಾಂಗ್ರೆಸ್ ಶಾಸಕರ ಕರೆತರಲು 5 ಬಸ್ಗಳು ಸಿದ್ಧವಾಗಿವೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿರುವಂತಹ ಶಾಸಕರು, JW ಮ್ಯಾರಿಯಟ್ ರೆಸಾರ್ಟ್ನಲ್ಲಿರುವಂತಹ ದಳ ಶಾಸಕರು ಕೆಲವೇ ಕ್ಷಣಗಳಿನ್ನೇನು ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಮತದಾನವನ್ನು ಮಾಡೋದಕ್ಕೆ ಸಿದ್ಧರಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಕರೆತರಲು ಈಗ ಆಲ್ರೆಡಿ 5 ಬಸ್ಗಳು ಸಿದ್ಧ ಆಗಿವೆ ಅಂತ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿರುವಂತಹ ಕೈ ಶಾಸಕರನ್ನ ಕರೆತರೋದಕ್ಕೆ 5 ಬಸ್ಗಳು ಸಿದ್ಧವಾಗಿವೆ. ಸದ್ಯ ಕಾತರದಿಂದ ಕಾಯ್ತಾ ಇದ್ದಂತಹ ಚುನಾವಣೆ ಇದು. ಈ ಒಂದು ಮಹಾಯುದ್ಧದಲ್ಲಿ ವಿಧಾನಸೌಧದ ಪರಿಷತ್ ಚುನಾವಣೆ ಯಾವಾಗ ಆಗತ್ತೆ, ಯಾವಾಗ ಬರುತ್ತೆ ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ರು. ಹಾಗೆ ಕಾಂಗ್ರೆಸ್ನಲ್ಲಿ ಒಂದು ಅಡ್ಡ ಮತದಾನದ ಭೀತಿ ಎದುರಾಗಿತ್ತು. ಎಲ್ಲಿ ಕೈ ತಪ್ಪಿ ಹೋಗುತ್ತೆ ಓಟ್ಗಳು ಅನ್ನೋದು ಕೂಡ ಇತ್ತು. ಆದರೆ ಈಗ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು, BJPಯಿಂದ 2 ಅಭ್ಯರ್ಥಿ, JDSನಿಂದ 1 ಅಭ್ಯರ್ಥಿ ಈಗ ಮತದಾನಕ್ಕೆ ಸಂಬಂಧಪಟ್ಟಂತೆ 7 ಸ್ಥಾನಗಳ ಮತದಾನಕ್ಕೆ ಸಂಬಂಧಪಟ್ಟಂತೆ, ವಿಧಾನಸೌಧದ 7 ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 8 ಅಭ್ಯರ್ಥಿಗಳು ಅಖಾಡದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. 7 ಸ್ಥಾನಗಳ ಅಖಾಡದಲ್ಲಿ ಒಟ್ಟು 8 ಅಭ್ಯರ್ಥಿಗಳ ಸ್ಪರ್ಧೆ ನಡೀತಾ ಇದೆ. ಸದ್ಯ ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳಲಿದ್ದಾರೆ ಮತದಾನವನ್ನು ಮಾಡೋದಕ್ಕೆ. ಕಾಂಗ್ರೆಸ್ ಶಾಸಕರನ್ನ ಈಗ ಆಲ್ರೆಡಿ ಕರೆತರೋದಕ್ಕೆ ಅಂತಲೇ 5 ಬಸ್ಗಳನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆ. ಸೊ ಈ ಬಿಡದಿ ಹತ್ರ ಇರುವಂತಹ ವಂಡರ್ಲಾ ರೆಸಾರ್ಟ್ನಿಂದ ಕಾಂಗ್ರೆಸ್ನ ಶಾಸಕರುಗಳನ್ನು ಕರೆತರೋದಕ್ಕೆ 5 ಬಸ್ಗಳು ಸಿದ್ಧ ಇರೋದ್ರಿಂದ 9 ಗಂಟೆಗೆ ಮತದಾನ ಶುರು ಆಗುತ್ತೆ. ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಸಂಜೆ 5 ಗಂಟೆ ಆದ ನಂತರ ಫಲಿತಾಂಶ ಹೊರಬೀಳಲಿದೆ. ಹಾಗಾಗಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಹೆಚ್ಚಿನದಾಗಿ. ಜೊತೆಗೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಅಡ್ಡ ಮತದಾನದ ಭೀತಿ, ಯಾವುದೋ ಒಂದು ಕೈ ತಪ್ಪಿ ಹೋಗಿಬಿಡುತ್ತೆ ಮತಗಳು ಅನ್ನೋ ನಿಟ್ಟಿನಲ್ಲಿ ನೂತನ ಮತ್ತು ಹಳೆಯ ಶಾಸಕರುಗಳಾಗಿರಬಹುದು, ಸಚಿವರುಗಳಾಗಿರಬಹುದು ಎಲ್ಲರನ್ನೂ ಕರೆದು ಅಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅಂದರೆ CLP ಸಭೆಯನ್ನು ಹಮ್ಮಿಕೊಳ್ತಾರೆ. ಆ CLP ಸಭೆಯಲ್ಲಿ ಈ ಒಂದು ವಿಧಾನ ಪರಿಷತ್ ಸಂಬಂಧಪಟ್ಟಂತೆ ಒಂದು ಮತದಾನದ ಬಗ್ಗೆ ಒಂದಷ್ಟು ಚರ್ಚೆಗಳಾಗತ್ತೆ. ಹಾಗೆ ಯಾವ ರೀತಿಯಾಗಿ ಮತವನ್ನು ನಮ್ಮ ಕೈನಲ್ಲಿ ಹಿಡಿದಿಟ್ಟುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಪಾಠ ಆಗುತ್ತೆ ಅಲ್ಲಿ ಇರುವಂಥ ಸಚಿವರುಗಳಿಗೆ. ಹಾಗಾಗಿ ಈಗ ಆ ಒಂದು ದಿನ, ಆ ಒಂದು ಕ್ಷಣಗಣನೆ ಇನ್ನೇನು ಬಹಳ ದೂರವೇನಿಲ್ಲ, ಹತ್ತಿರವೇ ಇದೆ. ಕಾಂಗ್ರೆಸ್ ಶಾಸಕರನ್ನ ಕರೆತರೋದಕ್ಕೆ ರೆಸಾರ್ಟ್ನಿಂದ ಈಗ ಸಿದ್ಧ ಇರುವಂತಹ 5 ಬಸ್ಗಳು ಅವರನ್ನು ಕರ್ಕೊಂಡು ಬಂದು ವಿಧಾನಸೌಧ ಹತ್ರ ಬಿಡುತ್ತೆ. ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೆಸಾರ್ಟ್ನಿಂದ ವಿಧಾನಸೌಧಕ್ಕೆ ಬರ್ತಾರೆ. ಅದಾದ ನಂತರ ಮತದಾನವನ್ನು ಮಾಡ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಈ ಮತದಾನ ನಡೆಯುತ್ತೆ. ಸರ್ಕಾರಿ ಅಧಿಕಾರಿಗಳಿಗಷ್ಟೇ ಇಲ್ಲಿ ಅವಕಾಶ ಇರುತ್ತೆ.